ಇನ್ನು ಆಪರೇಷನ್ ಸಿಂಧೂರ್ ಪಾಕಿಸ್ತಾನವನ್ನ ಬೆಚ್ಚಿ ಬೀಳುವಂತೆ ಮಾಡಿದ ಭಾರತೀಯ ಸೇನೆಯ ಆಪರೇಷನ್. ಇದೇ ಆಪರೇಷನ್ ಸಿಂಧೂರದ ವಿಚಾರವಾಗಿ ಮತ್ತೆ ರಾಜಕೀಯ ಜಟಾಪಟಿ ಶುರುವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿ ಆಪರೇಷನ್ ಸಿಂಧೂರವನ್ನ ಉಲ್ಲೇಖಿಸ್ತಾ ಇದ್ದಾರೆ. ಏನ್ ನೀವು ಈ ವಿಚಾರವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿದ್ದೀರಾ ಅಂತ ವಿಪಕ್ಷಗಳು ಮಮತಾ ಬ್ಯಾನರ್ಜಿ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ರೆಡಿ ನಾವು ಚುನಾವಣೆಗೆ ನೀವು ಬನ್ನಿ ಅಂತ ಸವಾಲ್ ಹಾಕ್ತಿದ್ದಾರೆ. ಆಪರೇಷನ್ ಸಿಂಧೂರ್, ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿ ಗರ್ಜನೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ ಇನ್ನೊಂದು ವರ್ಷ ಮಾತ್ರ ಬಾಕಿ ಇದೆ. ಆಗಲೇ ಪ್ರಧಾನಿ ಮೋದಿ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ದೀದಿ ಕೋಟೆಯಲ್ಲಿ ಅಬ್ಬರಿಸಿದ ಪ್ರಧಾನಿ ಆಪರೇಷನ್ ಸಿಂಧೂರವನ್ನ ಪ್ರಸ್ತಾಪಿಸಿದ್ರು. ಉಗ್ರರ ವಿರುದ್ಧದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇನ್ನೂ ನಿಂತಿಲ್ಲ ಅಂದ್ರು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಒಳಗೆ ನುಗ್ಗಿ 3 ಬಾರಿ ಹೊಡೆದಿದ್ದೀವಿ ಅಂತ ಅಬ್ಬರಿಸಿದ್ರು. आतंकवादियों ने हमारी बहनों का सिंदूर मिटाने का दुस्साहस किया. हमारी सेना ने उनको सिंदूर की शक्ति का एहसास करा दिया और पाकिस्तान समझ ले 3 बार घर में घुस करके मारा है. ಇಷ್ಟೇ ಅಲ್ಲ, ಭಾಷಣದ ವೇಳೆ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧವೂ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ರು. ಮುರ್ಷಿದಾಬಾದ್ನಲ್ಲಿ ನಡೆದ ಹಿಂಸಾಚಾರ ಇಲ್ಲಿನ ಸರ್ಕಾರದ ನಿರ್ದಯತೆಗೆ ಸಾಕ್ಷಿ ಎಂದ್ರು. ಆದರೆ ಪ್ರಧಾನಿ ಮೋದಿ ಟೀಕೆಗೆ ಸಿಎಂ ಮಮತಾ ಬ್ಯಾನರ್ಜಿ ತಿರುಗೇಟು ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರವನ್ನ ಚುನಾವಣಾ ಪ್ರಚಾರಕ್ಕೆ ಬಳಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಮೊದಲು ನಿಮ್ಮ ಪತ್ನಿಗೆ ಸಿಂಧೂರವನ್ನ ಏಕೆ ಕೊಡಬಾರದೆಂದು ಪ್ರಶ್ನಿಸಿದ್ದಾರೆ. But please remember, every woman they have a respect. They take sindoor from their husband. But PM Modi is saying just like, you are not the husband of everybody. Why you are not giving sindoor to your Mrs. first? ಇಷ್ಟೇ ಅಲ್ಲ, ತಾಕತ್ತಿದ್ರೆ ನಾಳೆನೆ ಚುನಾವಣೆಗೆ ಬನ್ನಿ, ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಮಮತಾ ಬ್ಯಾನರ್ಜಿ ಸವಾಲ್ ಹಾಕಿದ್ದಾರೆ. Like Operation Sindoor, they will do the Bengal operation also. Operation of Bengal. I challenge them. If they have the guards, you go election for tomorrow. We are ready. And Bengal is ready to accept your challenge. ಇದೊಂದ್ ಕಡೆ ಆದ್ರೆ ಶಶಿ ತರೂರ್ ಅವರನ್ನ ಮೋದಿಯ ಚಮಚ ಅಂತ ಕರೆದಿದ್ದ ಕಾಂಗ್ರೆಸ್ ನಾಯಕರಿಗೆ ತರೂರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನೇನ್ ಹಿಂದೆ ನಡೆದ ಯುದ್ಧಗಳ ಬಗ್ಗೆ ವಿದೇಶಗಳಲ್ಲಿ ಮಾತಾಡ್ತಾ ಇಲ್ಲ, ಬದಲಿಗೆ ಈಗ ನಡೆದ ಸೇನಾ ಕಾರ್ಯಾಚರಣೆ ಬಗ್ಗೆ ತಿಳಿಸ್ತಾ ಇರೋದಾಗಿ ಹೇಳಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಸರ್ವಪಕ್ಷ ಸಂಸದರ ನಿಯೋಗದ ವಿಶ್ವಯಾನವನ್ನ ಟೀಕಿಸಿದ್ದಾರೆ. एक महीना हो गया, 22 अप्रैल को पहलगाम की क्रूर आतंकवाद हमला हुआ था. आज भी वो आतंकवादी यहाँ वहाँ घूम रहे हैं. तो पहलगाम के आतंकवादी हैं, उन्होंने 4 आतंकी हमले कराए हैं 18 महीने में. आज वहाँ यहाँ वहाँ घूम रहे हैं. हमारे सांसद भी यहाँ वहाँ घूम रहे हैं. ಇನ್ನಿವತ್ತು ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕ ನಾವು ಶತ್ರುಗಳಿಗೆ ಪಾಠ ಕಲಿಸಿದೀವಿ. ದಾಳಿ ಮಾಡೋದಾಗಿದ್ರೆ ಇನ್ನೂ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಮತ್ತಷ್ಟು ದಾಳಿಯನ್ನ ನಡೆಸಬಹುದಿತ್ತು. ಆದ್ರೆ ಶಕ್ತಿಯ ಜೊತೆ ತಾಳ್ಮೆಯೂ ಮುಖ್ಯ ಆಗುತ್ತೆ ಅಂದಿದ್ದಾರೆ. ಇಷ್ಟೇ ಅಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ್ದೇ ಅಂತ ಹೇಳುವ ದಿನ ದೂರ ಇಲ್ಲ ಅಂತಾನೂ ಹೇಳಿದ್ದಾರೆ. स्वाभिमान, आत्मा की आवाज और स्वेच्छा से भारत की मुख्य धारा में कभी न कभी जरूर वापस लौटेंगे. मैं जानता हूं वहां के अधिकांश लोग भारत के साथ एक जुड़ाव महसूस करते हैं. बड़ी संख्या है जो भारत के साथ जुड़ाव महसूस करती है पीओके में, और हमें विश्वास है कि प्रेम, एकता और सत्य के मार्ग पर चलकर वह दिन दूर नहीं जब हमारा ही अंग पीओके स्वयं लौटकर कहेगा, मैं भारत हूं, भारत ही हूं, मैं वापस आऊंगा. ಹೀಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.